ಭೂ ಪರಿವರ್ತನೆ ಎಂದರೇನು? ಭೂ ಪರಿವರ್ತನೆ ಮತ್ತು ಭೂ ಬಳಕೆ ಬದಲಾವಣೆಗೆ ಇರುವ ವ್ಯತ್ಯಾಸ ಏನು? ಬನ್ನಿ ಈಗ ತಿಳಿಯೋಣ. ನೀವು ಕೃಷಿ ಭೂಮಿಯನ್ನು ಖರೀದಿಸಿ ಅಲ್ಲಿ ಮನೆ ಕಟ್ಟಲು ಅಥವಾ ವಾಣಿಜ್ಯ ಮಳಿಗೆ ತೆರೆಯಲು ಪ್ಲಾನ್ ಮಾಡಿದ್ದೀರಾ? ಹಾಗಿದ್ದರೆ ಬರೀ ಜಮೀನು ಇದ್ದರೆ ಸಾಲದು, ಅದು ಕಡ್ಡಾಯವಾಗಿ ಭೂ ಪರಿವರ್ತನೆ ಲ್ಯಾಂಡ್ ಕನ್ವರ್ಷನ್ ಆಗಿರಬೇಕು. ಇಲ್ಲವಾದಲ್ಲಿ ನಿಮ್ಮ ಆಸ್ತಿ ಕಾನೂನು ಬಾಹಿರ ಎನಿಸಿಕೊಳ್ಳಬಹುದು. ಏನಿದು ಭೂ ಪರಿವರ್ತನೆ? ಡಿಸಿ ಕನ್ವರ್ಷನ್ ಮತ್ತು ಭೂ ಬಳಕೆ ಬದಲಾವಣೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ನಡುವಿನ ವ್ಯತ್ಯಾಸವೇನು? ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಭೂ ಪರಿವರ್ತನೆ ಎಂದರೇನು? ಸರಳವಾಗಿ ಹೇಳುವುದಾದರೆ, ಕೃಷಿ ಉದ್ದೇಶಕ್ಕಾಗಿ ಇರುವ ಭೂಮಿಯನ್ನು ವಸತಿ, ವಾಣಿಜ್ಯ ಅಥವಾ ಕೈಗಾರಿಕಾ ಉದ್ದೇಶಗಳಿಗಾಗಿ ಬಳಸಲು ಕಾನೂನುಬದ್ಧವಾಗಿ ಅನುಮತಿ ಪಡೆಯುವುದು ಭೂ ಪರಿವರ್ತನೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 95ರ ಪ್ರಕಾರ ಜಿಲ್ಲಾಧಿಕಾರಿಗಳಿಂದ ಡಿಸಿ ಈ ಅನುಮತಿ ಪಡೆಯುವುದು ಕಡ್ಡಾಯ. ಭೂ ಪರಿವರ್ತನೆ ವರ್ಸಸ್ ಭೂ ಬಳಕೆ ಬದಲಾವಣೆ ವ್ಯತ್ಯಾಸವೇನು? ನಗರ ಅಭಿವೃದ್ಧಿ ಪ್ರಾಧಿಕಾರಗಳು ಬಿಡಿಎ, ಮುಡಾ ಇತ್ಯಾದಿ ನಗರದ ಮಾಸ್ಟರ್ ಪ್ಲಾನ್ ಅಥವಾ ಸಿಡಿಪಿ ಸಿದ್ಧಪಡಿಸುವಾಗ ಭೂಮಿಯನ್ನು ವಿವಿಧ ವಲಯಗಳಾಗಿ ವಿಂಗಡಿಸಿರುತ್ತವೆ. ಯೆಲ್ಲೋ ಝೋನ್, ಇದು ವಸತಿ ಅಥವಾ ಆರ್ಥಿಕ ಚಟುವಟಿಕೆಗೆ ಮೀಸಲಿಟ್ಟ ಜಾಗ. ಇಲ್ಲಿರುವ ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಕ್ಕೆ ಬಳಸಲು ಜಿಲ್ಲಾಧಿಕಾರಿಗಳು ನೇರವಾಗಿ ಅನುಮತಿ ನೀಡಬಹುದು. ಇದನ್ನು ಡಿಸಿ ಕನ್ವರ್ಷನ್ ಎನ್ನಲಾಗುತ್ತದೆ. ಗ್ರೀನ್ ಝೋನ್, ಇದು ಕೃಷಿ, ಅರಣ್ಯ ಅಥವಾ ಪರಿಸರಕ್ಕೆ ಮೀಸಲಾದ ಜಾಗ. ಇಲ್ಲಿರುವ ಭೂಮಿಯನ್ನು ಜಿಲ್ಲಾಧಿಕಾರಿಗಳು ನೇರವಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ. ಮೊದಲು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಮುಖ್ಯಮಂತ್ರಿಗಳ ಅನುಮತಿ ಪಡೆದು ಭೂ ಬಳಕೆ ಬದಲಾವಣೆ ಆದೇಶ ಪಡೆಯಬೇಕು. ಆ ಬಳಿಕವಷ್ಟೇ ಜಿಲ್ಲಾಧಿಕಾರಿಗಳು ಭೂ ಪರಿವರ್ತನೆ ಮಾಡಿಕೊಡುತ್ತಾರೆ. ಭೂ ಪರಿವರ್ತನೆಗೆ ಬೇಕಾಗುವ ಮುಖ್ಯ ದಾಖಲೆಗಳು. ನಿಮ್ಮ ಭೂಮಿಯನ್ನು ಪರಿವರ್ತಿಸಲು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸುವಾಗ ಈ ಕೆಳಗಿನ ದಾಖಲೆಗಳು ಅತ್ಯಗತ್ಯ. ಆರ್ಟಿಸಿ ಪಹಣಿ 3 ಪ್ರತಿಗಳು, ಜಮೀನಿನ ನಕ್ಷೆ ಸ್ಕೆಚ್ 3 ಪ್ರತಿಗಳು, ವಲಯ ಪ್ರಮಾಣಪತ್ರ ಝೋನ್ ಸರ್ಟಿಫಿಕೇಟ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪಡೆದದ್ದು, ಬಾಕಿ ಇಲ್ಲದ ಪ್ರಮಾಣಪತ್ರ ನೋ ಡ್ಯೂ ಸರ್ಟಿಫಿಕೇಟ್ ಗ್ರಾಮ ಲೆಕ್ಕಿಗರಿಂದ ಪಡೆಯಬೇಕು. ಎಂಆರ್ ಆದೇಶದ ಪ್ರತಿ ಮ್ಯೂಟೇಷನ್ ರೆಕಾರ್ಡ್. ಎನ್ಒಸಿ ನಿರಾಪೇಕ್ಷಣಾ ಪತ್ರ. ಒಂದು ವೇಳೆ ಜಮೀನು ಸಮುದ್ರ ತೀರ ಅಥವಾ ನದಿ ದಡದಲ್ಲಿದ್ದರೆ CRZ ನಿಂದ ಅನುಮತಿ ಬೇಕು. ಬನ್ನಿ ನೆಕ್ಸ್ಟ್ ಸುದ್ದಿ ಏನು ಅಂತ ನೋಡೋಣ. ರೈತರಿಗೆ ಬಿಗ್ ಶಾಕ್, ಕೊಲ್ಲಿ ಯುದ್ಧ ಪರಿಣಾಮ ರಸಗೊಬ್ಬರ ಉತ್ಪಾದನೆ ಶೇಕಡ 50ರಷ್ಟು ಕುಸಿತ. ಬನ್ನಿ ಇದಕ್ಕೆ ಕಾರಣ ಏನು ತಿಳಿಯೋಣ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಗ್ಯಾಸ್ ಪೂರೈಕೆಯಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದ್ದು, ಇದರ ಪರಿಣಾಮ ಭಾರತದಲ್ಲಿ ಯೂರಿಯಾ ಉತ್ಪಾದನೆ ಮೇಲೆ ತೀವ್ರ ಹೊಡೆತ ಬಿದ್ದಿದೆ. ರಸಗೊಬ್ಬರ ಕಂಪನಿಗಳು ತಮ್ಮ ಸಾಮರ್ಥ್ಯದ ಅರ್ಧದಷ್ಟು ಮಾತ್ರ ಯೂರಿಯಾ ಉತ್ಪಾದನೆ ಮಾಡುತ್ತಿವೆ. ಭಾರತದ ಅತಿ ದೊಡ್ಡ LNG ಸ್ವೀಕರಣಾ ಟರ್ಮಿನಲ್ ನಿರ್ವಹಿಸುತ್ತಿರುವ ಪೆಟ್ರೋಲ್ ನೆಟ್ LNG ಕಂಪನಿ ಬೇಡಿಕೆಯಷ್ಟು ಗ್ಯಾಸ್ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಇದರ ಒಟ್ಟಾರೆ ಪರಿಣಾಮ ಗೇಲ್ ಇಂಡಿಯನ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಮೂಲಕ ದೇಶದಲ್ಲಿ ಗೊಬ್ಬರ ಘಟಕಗಳಿಗೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಯೂರಿಯಾ ಉತ್ಪಾದನೆಯಲ್ಲಿ LNG ಪ್ರಮುಖ ಕಚ್ಚಾ ವಸ್ತುವಾಗಿದ್ದು, ಗ್ಯಾಸ್ ಇಲ್ಲದೆ ಗೊಬ್ಬರ ಉತ್ಪಾದನಾ ಕಂಪನಿಗಳು ಯೂರಿಯಾ ಉತ್ಪಾದನೆ ಮಾಡಲಾಗುತ್ತಿಲ್ಲ. ಈಗಾಗಲೇ ಗೊಬ್ಬರ ಕಂಪನಿಗಳಿಗೆ ಗ್ಯಾಸ್ ಪೂರೈಕೆ ಶೇಕಡ 60ರಿಂದ 65ರಷ್ಟು ಕಡಿತವಾಗಿದೆ. ಯೂರಿಯಾ ಉತ್ಪಾದನೆ ಶೇಕಡ 50ರಷ್ಟು ಕುಸಿತವಾಗಿದೆ. ಭಾರತ ವಿಶ್ವದಲ್ಲಿ ಅತಿ ದೊಡ್ಡ ಯೂರಿಯಾ ಬಳಕೆ ಮಾಡುವ ದೇಶವಾಗಿದ್ದು, ಉತ್ಪಾದನೆ ಕುಂಠಿತವಾಗಿರುವುದರಿಂದ ಕೃಷಿ ಕ್ಷೇತ್ರದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಬನ್ನಿ ನೆಕ್ಸ್ಟ್ ಸುದ್ದಿ ಏನು ಅಂತ ನೋಡೋಣ. ಈ ಮರಗಳನ್ನು ಬೆಳೆದರೆ ಕೋಟ್ಯಾಧಿಪತಿ ಆಗ್ತೀರಾ? ಇಲ್ಲಿದೆ ರೈತರಿಗೆ ಹೊಸ ಬಿಸಿನೆಸ್ ಐಡಿಯಾ. ಬನ್ನಿ ಅದು ಹೇಗೆ ಸಾಧ್ಯ ಅಂತ ಈಗ ತಿಳಿಯೋಣ. ಸಾಂಪ್ರದಾಯಿಕ ಕೃಷಿಯೊಂದಿಗೆ ಹೊಸ ಪ್ರಯೋಗಗಳಿಗೆ ಮುಂದಾಗುತ್ತಿರುವ ರೈತರಿಗೆ ಮಹೋಗಾನಿ ಬೆಳೆ ದೊಡ್ಡ ಆದಾಯದ ಮಾರ್ಗವಾಗಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಮೂಲ್ಯ ಕೆಂಪು ಕಂದು ಮರಕ್ಕಾಗಿ ಪ್ರಸಿದ್ಧವಾದ ಮಹಾಗನಿ ಬೆಳೆ ಈಗ ಹಸಿರು ಹೂಡಿಕೆ ಎಂಬ ಹೆಸರಿನಲ್ಲಿ ಹೆಚ್ಚು ಗಮನ ಸೆಳೆಯುತ್ತಿದೆ. ಮಹೋಗಾನಿ ಮರವು ಬಲಿಷ್ಠ, ಹೊಳೆಯುವ ಮತ್ತು ನೀರಿಗೆ ನಿರೋಧಕ ಗುಣಗಳನ್ನು ಹೊಂದಿದ್ದು, ಹಡಗು ನಿರ್ಮಾಣ, ಗಿಟಾರ್ ಮತ್ತು ಪಿಯಾನೋಗಳಂತಹ ಸಂಗೀತ ವಾದ್ಯಗಳು ಹಾಗೂ ಪ್ರೀಮಿಯಂ ಪೀಠೋಪಕರಣ ತಯಾರಿಕೆಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ ಇದನ್ನು ಕಾಡಿನ ರಾಜ ಎಂದು ಕರೆಯಲಾಗುತ್ತದೆ. 1 ಎಕರೆ ಭೂಮಿಯಲ್ಲಿ ಸುಮಾರು 400ರಿಂದ 500 ಮಹೋಗಾನಿ ಸಸಿಗಳನ್ನು ನೆಡಬಹುದು. ಈ ಮರಗಳು ಸಾಮಾನ್ಯವಾಗಿ 12ರಿಂದ 15 ವರ್ಷಗಳಲ್ಲಿ ಮರ ಉತ್ಪಾದನೆಗೆ ಸಿದ್ಧವಾಗುತ್ತವೆ. ಪ್ರಸ್ತುತ ಮಾರುಕಟ್ಟೆ ಬೆಲೆ ಪ್ರಕಾರ ಒಂದೇ ಮರದಿಂದ 40ರಿಂದ 50 ಸಾವಿರ ರೂಪಾಯಿವರೆಗೆ ಆದಾಯ ಗಳಿಸಬಹುದಾಗಿದೆ. ಈ ಲೆಕ್ಕದಲ್ಲಿ 5 ಮರಗಳನ್ನು ಬೆಳೆದರೆ 15 ವರ್ಷಗಳ ನಂತರ ಒಟ್ಟು ಆದಾಯ ಸುಮಾರು 2 ಕೋಟಿ ರೂಪಾಯಿವರೆಗೆ ತಲುಪುವ ಸಾಧ್ಯತೆ ಇದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ. ಮರ ಮಾತ್ರವಲ್ಲ, ಮಹೋಗಾನಿ ಬೀಜಗಳು ಮತ್ತು ಎಲೆಗಳಿಗೂ ಮಾರುಕಟ್ಟೆಯಲ್ಲಿ ಮೌಲ್ಯವಿದೆ. ಬೀಜಗಳನ್ನು ಔಷಧೀಯ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತಿದ್ದು, ಎಲೆಗಳಿಂದ ನೈಸರ್ಗಿಕ ಕೀಟನಾಶಕಗಳನ್ನು ತಯಾರಿಸಬಹುದು. ಇದರಿಂದ ರೈತರಿಗೆ ಹೆಚ್ಚುವರಿ ಆದಾಯದ ಅವಕಾಶ ಸಿಗುತ್ತದೆ. ಇದರ ಜೊತೆಗೆ ಮಹೋಗಾನಿ ಬೆಳೆ ಕಡಿಮೆ ನಿರ್ವಹಣೆ ಅಗತ್ಯವಿರುವುದು ವಿಶೇಷ. ಕಡಿಮೆ ನೀರು ಮತ್ತು ಗೊಬ್ಬರದಲ್ಲಿ ಬೆಳೆಯುವ ಈ ಮರ ರೋಗಗಳಿಗೆ ಸಹ ಕಡಿಮೆ ಒಳಗಾಗುತ್ತದೆ. ಮೊದಲ 5-6 ವರ್ಷಗಳ ಅವಧಿಯಲ್ಲಿ ಮರಗಳ ನಡುವಿನ ಜಾಗದಲ್ಲಿ ಇತರ ಬೆಳೆಗಳನ್ನು ಬೆಳೆಸುವ ಮೂಲಕ ಮಧ್ಯಂತರ ಆದಾಯವೂ ಗಳಿಸಬಹುದು. ಪರಿಸರದ ದೃಷ್ಟಿಯಿಂದಲೂ ಮಹೋಗಾನಿ ಬೆಳೆ ಮಹತ್ವದ್ದಾಗಿದೆ. ಇದು ಇಂಗಾಲ ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದು, ಮಣ್ಣು ಮತ್ತು ಪರಿಸರದ ಗುಣಮಟ್ಟವನ್ನು ಸುಧಾರಿಸಲು ಸಹಕಾರಿಯಾಗಿದೆ. ಒಟ್ಟಾರೆ ದೀರ್ಘಾವಧಿಯ ಹೂಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಮಹೋಗಾನಿ ಕೃಷಿಯತ್ತ ಮುಖ ಮಾಡಿದರೆ ರೈತರಿಗೆ ಉತ್ತಮ ಆದಾಯದ ಜೊತೆಗೆ ಪರಿಸರ ಸಂರಕ್ಷಣೆಗೂ ನೆರವಾಗುತ್ತದೆ ಎಂದು ತಜ್ಞರು ತಿಳಿಸಿದ್ದಾರೆ.